कोणतं काम केलं तरी वेदपारायणाचं पुण्य मिळलो तू म्हणावेचा आशीर्वचन चालत छे. म्हणते वेदू म्हणावचो अवघलाई मूल म्हणी एठा अर्थ हंसे. कर्नाटक राज्याचे दक्षिण कन्नड जिल्हा बेಳ್ತಂಗಡಿ तालुकाचे दर्भे तडका फल्गुणी नाईसे तटावरी छवेचांची श्री क्षेत्र परशुराम हेचे गुट्टाची छे श्री शंकर वेदपाठशाला. गेलेले 16 वर्षांपासून सतत वेदमूर्ती श्री अंशुमान अभ्यंकर हेंचे मुतुवर्जीवरी चालत छे वेदपाठशाला. यशाची अनेक विद्यार्थी वेदू शिक्षण घेऊन बाहेर आयले सती. तसांची वर्खला एदा वेदपारायण ही चालत छे. हे वेदपारायणाला यशाची 10 वर्ष जाणी. वेगळे वेगळे राज्यांठी घनपाठी येवनी ಒಟ್ಟು होवनी वेदू मनन करवेचा एक कार्यक्रमाची वेदपारायण. प्रति एका जीवीलाई तेंतुई विशेष होनी हे मनुष्याला एक शांती मिळवी म्हणवायची अपेक्षा छे. तसलेला मूल कारणाची हे वेदपारायणावरठी परिसराची शांतियुत होनी छसे. तसला वेदपारायण यश्या श्री शंकर वेद पाठशाला दर्भे तडकांतू चालत छे.
विश्वकर्मा विश्वकर्मा संकृति संकृति विश्वकर्मा विश्वकर्मे दीति विश्वकर्मा विश्वकर्मे विश्वकर्मा आत्मन आत्मन यदिवात्मन आत्मन इंद्राय इंद्राय आत्मन इंद्राय इंद्राय जहवर इंद्राय इंद्राय जहवर इंद्राय जहवर इंद्राय प्रजा
Hare
ब्रह्मा
कस्मात् सत्यात् सत्यात् कस्मात् कस्मात् सत्यात् गायत्री गायत्री सत्यात् सत्यात् गायत्री गायत्री कनिष्ठा कनिष्ठा गायत्री गायत्री कनिष्ठा छन्दसां छन्दसां कनिष्ठा कनिष्ठा छन्दसां सदी सदी छन्दसां छन्दसां सदी सर्वाणि सर्वाणि सदी सदी सर्वाणि 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 वादि वादि सर्वाणि सर्वाणि वादि 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 ऐसे ऐसे गायत्री गायत्री वै गायत्री गायत्री वत्स वत्स गायत्री गायत्री वत्स गायत्री वत्स वत्स सर्वाणि सर्वाणि अभिनिवर्तम अभिनिवर्तम सर्वाणि 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 तस्मात् 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 वत्सं वत्सं तस्मात् तस्मात् वत्सं अपागतम् अपागतम् वत्सं वत्सं अपागतम् अपागतम् गौर अपागतम् अपागतम् गौर नित्य अपागतम् गौरभ्य गौरभ्य वर्तते 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 हाय हाय ಗೊಂಚ ರೆಕಾರ್ಡ್ ರೆಕಾರ್ಡ್ ಶ್ರೀ ಗುರುಭ್ಯೋ ನಮಃ ಹರಿ ಓಂ ದೇವೀಂ ವಾಚಮಜನಯಂತ ದೇವಾಃ ತಾಂ ವಿಶ್ವರೂಪಾಃ ಪಶವೋ ವದಂತಿ सा नो मन्द्रेशमूर्जं दुहाना धेनुर्वागस्मानुपसृष्टतैः ಶ್ರೀ ಗುರುಭ್ಯೋ ನಮಃ. ಶಂಕರ ವೇದ ವಿದ್ಯಾ ಗುರುಕುಲದಲ್ಲಿ ಈಗ 10ನೇ ವರ್ಷದ ವೇದಪಾರಾಯಣ ನಡೆಯುತ್ತಿದೆ. ವೇದಪಾರಾಯಣದ ಮಹತ್ವ ತುಂಬ ವಿಶೇಷವಾಗಿದೆ. ಯಾವುದೇ ಕಾರ್ಯಕ್ರಮದಲ್ಲಿ ಕೂಡ ನಿಮಗೆ ವೇದಪಾರಾಯಣದ ಫಲ ಸಿಗ್ತದೆ. ಭಾಗವತ ಪಾರಾಯಣ ಮಾಡಿದ್ದು ನಿಮಗೆ ವೇದಪಾರಾಯಣದ ಫಲ ಸಿಗ್ತದೆ. ಅಥವಾ ಯಾವುದಾದ್ರೂ ಭಜನಾ ಸಂಕೀರ್ತನ ಮಾಡಿದ್ದು ವೇದಪಾರಾಯಣದ ಫಲ ಸಿಗ್ತದೆ ಅಂತ ಹೇಳ್ತಾರೆ. ಎಲ್ಲದರ ಫಲಶ್ರುತಿಯಲ್ಲಿ ವೇದಪಾರಾಯಣವನ್ನೇ ಶ್ರೇಷ್ಠವಾಗಿ ಹೇಳ್ತಾರೆ. ಇವತ್ತಿನ ಈ ಪಾಶ್ಚಾತ್ಯ ಶಿಕ್ಷಣದ ಓಟದಲ್ಲಿ ಈಗ ಅದೇ ಮಾತಿಗೆ ಎತ್ತಿದ್ರೆ 10ನೇ ಕ್ಲಾಸು PUC ಆಗಲಿ, ಆಮೇಲೆ ಬೇಕಾದರೆ ನೀನು ಉಸಿರಾಡು ಅಂತ ಹೇಳುವ ರೀತಿ ನಾವು ಹೇಳ್ತಿದ್ವಿ. ಅದರ ನಡುವೆ ವೇದಾಧ್ಯಯನ ಮಾಡಿದವರು ಕ್ವಚಿತ್ ಇರ್ತಾರೆ. 14ನೇ ವರ್ಷದ ತನಕ ಶಾಲೆ ಕಂಪಲ್ಸರಿ ಅಂತ ನಿಯಮ ಮಾಡ್ತಾ ಉಂಟು ಸರ್ಕಾರ. ಆಮೇಲೆ ಅವ್ರ ತಲೆಯಲ್ಲಿ ಬೇಡದ್ದೆಲ್ಲ ತುಂಬಿರ್ತದೆ. ಆಮೇಲೆ ವೇದ ತುಂಬಿಸ್ಲಿಕ್ಕೆ ಕಷ್ಟ ಆಗ್ತದೆ. ಅದರ ನಡುವೆ ಯಾರು ಓದಿರ್ತಾರೆ ಅವರನ್ನು ಕರೆದು ಅವರನ್ನು ಸುಮ್ಮನೆ ಸತ್ಕಾರ ಮಾಡುವ ಬದಲು ಆವೃತ್ತಿಯನ್ನು ಉಳಿಸುವ ಸಲುವಾಗಿ ನಾವು ಪ್ರತಿ ವರ್ಷ ವೇದ ಪಾರಾಯಣವನ್ನು ಹಮ್ಮಿಕೊಳ್ತೀವಿ. ಇದು ಏನು ಒಬ್ಬನ ಅಥವಾ ಒಬ್ಬರಿಬ್ಬರ ಕೆಲಸ ಅಲ್ಲ. ಇದು 10 ಹಲವು ಮಹನೀಯರು ಸೇರಿ ಈ ವೇದ ಪಾರಾಯಣ 10 ವರ್ಷದಿಂದ ನಡೀತಾ ಇದೆ. ಊರವರು ಇದ್ದಾರೆ, ಪರವರವರು ಇದ್ದಾರೆ. ಬಹಳ ಜನರ ಪ್ರತ್ಯಕ್ಷ ಪರೋಕ್ಷ ಸಹಕಾರಗಳು ನಡೀತದೆ. ಈ ವೇದ ಮಂತ್ರಗಳು ಹೇಳುವಾಗ ನಮ್ಮ ಮೈಸೂರಿನ ಗುರುಗಳ ಬಗ್ಗೆ ಹೇಳಿದ್ರು, ಪವಿತ್ರತೆ ಉಂಟಾಗ್ತದೆ, ಮನಸ್ಸಂಕಲ್ಪ ಶುದ್ಧಿ ಆಗ್ತದೆ ಅಂತ. ಲೌಕಿಕ ಭಾಷೆಯಲ್ಲಿ ನಾವು ಹೇಳ್ತೀವಿ, ಬೆಳಗ್ಗೆ ಎದ್ದು ಕೂಡಲೇ ಅಲ್ಲಿಗೆ ಹೋಗಬೇಕು, ರಸ್ತೆಯಲ್ಲಿ ಹೋಗಿ ಅಲ್ಲಿ ಯಾವುದೋ ಉಪಹಾರದಲ್ಲಿ ಇದನ್ನು ತಿನ್ನಬೇಕಂತ ಕಾಣ್ತದೆ, ತಿಂದು ಬಿಡ್ತೀವಿ, ಆಯ್ತು ಅಲ್ಲಿಗೆ. ನಾಳೆ ಕೂಡ ಹೀಗೆ ಕಾಣ್ತದೆ, ಹೀಗೆ ಮಾಡ್ತೀವಿ, ಮುಗೀತು. ಈ ರೀತಿ ನಮ್ಮ ಜೀವನ ನಡೆದರೆ ನಮಗೆ ಸಿಕ್ಕಿದ ಜನ್ಮದ ಸಾರ್ಥಕತೆ ನಮ್ಮ ವ್ಯಕ್ತಿಗತ ನೆಲೆಯಲ್ಲೂ ಆಗಿರುವುದಿಲ್ಲ, ಅಥವಾ ಲೋಕದ ನೆಲೆಯಲ್ಲೂ ಸಾರ್ಥಕತೆ ಆಗಿರುವುದಿಲ್ಲ. ಯಾರಿಗೂ ಉಪಕಾರ ಆಗದೇ ಇದ್ದರೆ. ಆ ದೃಷ್ಟಿಯಿಂದ ಮಂತ್ರಗಳ ಮಹತ್ವವನ್ನು ನಾವು ಹೇಳ್ತೀವಿ. ಯಾರು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಮಂತ್ರಗಳ ಪಠಣವನ್ನು ಪುನಃ ಪುನಃ ಮಾಡ್ತಿರ್ತಾರೋ ಅವರಿಗೆ ಸಂಕಲ್ಪ ಶುದ್ಧಿ ಆಗ್ತದೆ, ಮಾಡುವವರಿಗೂ ಕೇಳುವವರಿಗೂ ಕೂಡ. ಮನಸ್ಸಂಕಲ್ಪ ಶುದ್ಧಿ ಆದರೆ ನಾವು ಮಹಾರುದ್ರ ಅಥವಾ ಇದರಲ್ಲಿ ರುದ್ರ ನ್ಯಾಸದಲ್ಲಿ ಹೇಳ್ತೀವಿ, ಶಿವಸಂಕಲ್ಪಮಸ್ತು. ನಮ್ಮ ಸಂಕಲ್ಪ ಶುದ್ಧ ಇರಲಿ, ನಮ್ಮಿಂದ 4 ಜನರಿಗೆ ಆಗುವ ಉಪಕಾರ ಆಗುವ ಹಾಗಿರಲಿ. ಯಶೇಮ ದೇವಹಿ ತಂಯದಾಜುಹು, ನಮ್ಮಿಂದ ಈ ದೈವ ಸಂಕಲ್ಪಕ್ಕೆ ಆಗುವ ಕೆಲಸ ನಮ್ಮಿಂದ ನಡೆಯಲಿ, ಇದು ನಾವು ಆಶಿಸಬೇಕಾದ್ದು. ಕತ್ತಿಯನ್ನು ಹಾಗೆ ಇಟ್ಟರೆ ತುಕ್ಕಿಡಿದು ಸಂದು ಹೋಗ್ತದೆ. ಆದರೆ ಮಸ್ತು ಉಪಯೋಗಿಸಿದರೆ ಅದು ಆ ಶಸ್ತ್ರದ ಉಪಯೋಗ ಆಗ್ತದೆ. ಕತ್ತಿಯನ್ನು ತುಕ್ಕಿಡಿದು ನಾವು ನಷ್ಟ ಮಾಡಿಕೊಳ್ಬಹುದು, ಆದರೆ ಅದನ್ನು ಚೆನ್ನಾಗಿ ಮಸಿಯುವುದು ಮತ್ತು ಉಪಯೋಗಿಸುವುದರಿಂದ ಕೂಡ ಕತ್ತಿಯ ಉಪಯೋಗ ಮಾಡಬಹುದು. ಹಾಗೆ ನಮ್ಮ ದೇಹವನ್ನು ಹಾಗೆ ಇಟ್ಟರೂ ಕೂಡ ಅದು ಕ್ಷೀಣವಾಗಿ
ವೃದ್ಧಿಯನ್ನು ಪಡೆದು ಅದು ಶರೀರ ಬಿದ್ದು ಹೋಗ್ತದೆ. ಅದರ ನಡುವೆ ನಮ್ಮಿಂದ ಲೋಕೋಪಕಾರ ಕೂಡ ಆಗಬೇಕು. ಆಗುವ ಹಾಗೆ ಆಗಬೇಕಾದ್ರೆ ಮಂತ್ರಗಳ ಪುನಃ ಪಠನ ಅಥವಾ ಪುನಃ ಮನನ ಅಥವಾ ಶ್ರವಣ ಇದನ್ನು ನಾವು ಪದೇ ಪದೇ ಮಾಡಬೇಕಾಗ್ತದೆ. ಪದೇ ಪದೇ ಮಾಡೋದ್ರಿಂದ ಮನಸ್ಸಂಕಲ್ಪ ಆಗ್ತದೆ, ಶುದ್ಧಿ ಆಗ್ತದೆ. ಈಗ ಆ ಶುದ್ಧಿ ಅಂತ ಹೇಳುವಾಗ ಶುದ್ಧತೆ ಮತ್ತು ಈಗ ಆ ಶಬ್ದಗಳು ಆ ಅರ್ಥವನ್ನು ಸ್ವಲ್ಪ ಗೊಂದಲ ಮಾಡ್ಕೊಳ್ತೇವೆ. ಕ್ಲೀನ್ ಅಂತ ಹೇಳ್ತೀವಿ, ಕ್ಲೀನಿಗೆ ನಾವು ಶುದ್ಧಿ ಅಂತ ಹೇಳೋದಿಲ್ಲ, ಅಂತ ಶುದ್ಧಿ ಬೇರೆ. ಕ್ಲೀನ್ ಅಂತ ಹೇಳಿದರೆ ಆಸ್ಪತ್ರೆಗಳು ಚೆನ್ನಾಗಿ ಏನು ಚೊಕ್ಕ ಇರ್ತವೆ, ಅಥವಾ IT ಆಫೀಸ್ ಚೆನ್ನಾಗಿ ಚೊಕ್ಕ ಇರ್ತದೆ, ಕೋರ್ಟ್ ಕಚೇರಿಗಳು ಚೆನ್ನಾಗಿ ಕ್ಲೀನ್ ಇರ್ತವೆ. ಆ ಕ್ಲೀನ್ ಬೇರೆ, ಪಾವಿತ್ರ್ಯತೆ ಬೇರೆ. ದೇವಸ್ಥಾನಗಳಲ್ಲಿ ಆ ಥರ ಆಸ್ಪತ್ರೆಯಲ್ಲಿ ಇದ್ದ ಹಾಗೆ ಪಾವಿತ್ರ್ಯತೆ ಕ್ಲೀನ್ ಇರೋದಿಲ್ಲ. ಆದರೆ ದೇವಸ್ಥಾನದಲ್ಲಿ 10 ನಿಮಿಷ ಕೂತ್ಕೊಳ್ಳುವಂತ ಕಾಣ್ತದೆ. ಆದರೆ ಕ್ಲೀನ್ ಇರುವಲ್ಲಿ ಕೂತ್ಕೊಳ್ಳುವಂತ ಕಾಣೋದಿಲ್ಲ. ಹಾಗೆ ಬಾಹ್ಯ ಶುದ್ಧಿ ಮತ್ತು ಆಂತರ್ಯ ಶುದ್ಧಿ ನಡುವೆ ವ್ಯತ್ಯಾಸ ಇದೆ. ಮೈಕೈಯನ್ನು ಯಾವುದಾದ್ರೂ ಲೇಪನಗಳಿಂದ ಚೆನ್ನಾಗಿ ಸಾಬೂನು ಇತ್ಯಾದಿ ಹಾಕ್ಕೊಂಡು ಚೆನ್ನಾಗಿ ಚೊಕ್ಕ ಮಾಡೋದು ಬೇರೆ, ಒಳಗಡೆ ಚೊಕ್ಕ ಮಾಡೋದು ಬೇರೆ. ಒಳಗಡೆ ಚೊಕ್ಕ ಆಗುವ ಸಲುವಾಗಿ ಈ ಮಂತ್ರಗಳ ಪಠನ ಶ್ರವಣ ಇದೆಲ್ಲ ನಾವು ನಿರಂತರ ಮಾಡ್ತಿರಬೇಕು. ನಮ್ಮ ಭಾರತದಲ್ಲಿ ಎಷ್ಟೋ ಮಠಗಳನ್ನು ನಾವು ನೋಡ್ತಿರ್ತೀವಿ. ರಾಮಕೃಷ್ಣ ಆಶ್ರಮ ಇರ್ಬೋದು, ಆ ಬೇಲೂರಲ್ಲಿ, ಕೇರಳದಲ್ಲಿ ಅಮ್ಮಂದು ಆಶ್ರಮ ಇದೆ. ಹಾಗೆ ಇಡೀ ಆಶ್ರಮಗಳು ನಾವು ನಮ್ಮ ಭಾರತದಲ್ಲಿ ನೋಡ್ತೀವಿ. ಎಲ್ಲ ಆಶ್ರಮಗಳಲ್ಲೂ ಕೂಡ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಮಂತ್ರದ ಪುನರುಚ್ಚಾರಣೆ ಇರ್ತದೆ. ಇದು ನಾವು ಗಮನಿಸಬೇಕಾದ್ದು. ಆ ಪುನರುಚ್ಚಾರಣೆಯಿಂದಾಗಿ ಅಲ್ಲಿ ದೊಡ್ಡ ಸಂಕಲ್ಪಗಳು ಹುಟ್ಟುತ್ತವೆ, ದೊಡ್ಡ ಕೆಲಸಗಳಾಗ್ತವೆ. ಪ್ರಾಯಶಃ ಭಾರತಕ್ಕೆ ಇತರ ಮತಗಳು ಬಂದು ಸಾಧಾರಣ 10-12 ಶತಮಾನ ಆದವು. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಈಗ ರಾಮಕೃಷ್ಣ ಪರಮಹಂಸರು ಇರ್ಬೋದು, ಏಕನಾಥ, ತೂಕಾರಾಮ, ನಾಮದೇವರು, ಅಥವಾ ಪಾಂಡಿಚೇರಿಯಲ್ಲಿ ಅರವಿಂದೋ ಅವರು, ತಿರುವಣ್ಣಾಮಲೆಯಲ್ಲಿ ರಮಣ ಮಹರ್ಷಿಗಳು, ಈ ರೀತಿ ಪ್ರತಿ ಊರಲ್ಲಿಯೂ ಕೂಡ ನಮ್ಮ ಧರ್ಮದಲ್ಲಿ ಸಂತರು ಜನಿಸಿದ್ದಾರೆ. ಆದರೆ ಬೇರೆ ಧರ್ಮದಲ್ಲಿ ಎಷ್ಟು ಜನ ಸಂತರಿದ್ದಾರೆ ಅಂತ ಹೇಳಿ ಹುಡುಕಿದ್ರೂ ಕೂಡ ಒಂದು 10-12 ಶತಮಾನಗಳಿಂದ ಕೂಡ ನಮಗೆ ಸಂತರು ಸಿಗ್ತಾ ಇಲ್ಲ. ಇಲ್ಲಾಂದರೆ ಮೂಲ ಕಾರಣ ಮಂತ್ರದ ಪುನರುಚ್ಚಾರಣೆ, ಮಂತ್ರದ ಪಠನ ಇರದಿರುವಿಕೆಯೇ. ಇದರ ಅಭಾವದಿಂದ ಅಲ್ಲಿ ಸಂತರು ಹುಡ್ತಾ ಇಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಮಂತ್ರದ ಪುನರುಚ್ಚಾರಣೆ, ಇಷ್ಟೆಲ್ಲ ಈ ಸಂವಿಧಾಯ ಮಂತ್ರಗಳ ಅಧ್ಯಯನ ಆಗಿ ಪುನರುಚ್ಚಾರಣೆ ಮಾಡಿದರೆ ಉತ್ತಮ. ಇದಾಗದಿದ್ದಲ್ಲಿ ಶ್ರವಣ, ಇದೂ ಇಲ್ಲದಿದ್ದಲ್ಲಿ ನಮಗೆ ನಮ್ಮ ಗುರು ಹಿರಿಯರಿಂದ ನಮಃ ಶಿವಾಯ ಉಪದೇಶ ಆಗಿರ್ತದೆ, ನಮೋ ವಾಸುದೇವಾಯ ಇಂಥದ್ದು ಮಂತ್ರಗಳಾಗಿರ್ತವೆ. ಇದನ್ನಾದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪುನಃ ಉಚ್ಚಾರಣೆಯಿಂದ ಮನಸ್ಸಂಕಲ್ಪ ಮನಃಶುದ್ಧಿ ಆಗ್ತದೆ. ತನ್ಮೂಲಕ ಒಳ್ಳೆಯ ಸಂಕಲ್ಪಗಳು ಬರ್ತವೆ. ತನ್ಮೂಲಕ ಸ್ವಕಲ್ಯಾಣ ಹಾಗೂ ಲೋಕಕಲ್ಯಾಣ ಎರಡೂ ಕೂಡ ನಡೆಯುತ್ತದೆ ಅಂತ ಈ 4 ಮಾತನ್ನು ಈ ವೇದಪುರುಷನ ಸನ್ನಿಧಿಯಲ್ಲಿ ಸಮರ್ಪಿಸುತ್ತಾ ಇಲ್ಲಿಗೆ ವಿರಮಿಸುತ್ತೇವೆ. ಓಂ ಶಂ.